ಓಂ ಸಾಯಿರಾಮ್. ವಿಶೇಷವಾಗಿ ಇವತ್ತಿನ ದಿನ ಸದ್ಗುರು ಸಾಯಿನಾಥರ ವೈಶಿಷ್ಟ್ಯಪೂರ್ಣ ವಿಚಾರಗಳನ್ನು ನೀವೆಲ್ಲ ತಿಳ್ಕೊಳ್ಳೋಣ. ಹಾವೇರಿ ಜಿಲ್ಲೆ ಅಕ್ಯಾಲೂರಿನ ಸಾಯಿಬಾಬಾರ ವಿಶೇಷವಾಗಿರ್ತಕ್ಕಂತಹ ಆಶ್ರಮದಲ್ಲಿ ನಾವೆಲ್ಲ ಕೂತಿದ್ದೀವಿ. ಸಾಯಿಬಾಬಾರ ಪವಾಡಗಳನ್ನು, ಅವರ ವಿಚಾರಗಳನ್ನು ಹೇಳ್ತಾ ಹೋದರೆ ಅದು ದಿನಗಳು, ವರ್ಷಗಳು ಆದರೂ ಸಾಲೋದಿಲ್ಲ ಅಂತಕ್ಕಂತಹ ರೀತಿಯೊಳಗೆ ನೋಡ್ತೀವಿ. ಸಾಯಿಬಾಬಾರವರು ಯೋಗ ಸಾಧಕರಾಗಿದ್ದರು. ಎಂತಹ ಯೋಗ ಸಾಧಕರಂತಂದರೆ, ಒಂದು ಸಣ್ಣ ಘಟನೆಯನ್ನು ಹೇಳೋದಾದರೆ, ಅವರು ಒಂದು ನದಿಯ ದಂಡೆಯಲ್ಲಿ ಕೂತ್ಕೊಂಡು ತಮ್ಮೆಲ್ಲ ಅಂಗಗಳನ್ನು ಬಿಚ್ಚಿಟ್ಟು ಮತ್ತೆ ಮರುಜೋಡಣೆಯನ್ನು ಮಾಡ್ಕೊಳ್ತಾ ಇದ್ದರು. ಒಂದು ಸಂದರ್ಭ, ಯಾರೂ ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ಅವರು ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನ ಮಾಡಿ ಅವರ ಕೈ ಕಾಲುಗಳನ್ನು ತೆಗೆದು ಒಂದು ಕಡೆ ಇಟ್ಟು ಅವರು ತಮ್ಮ ಯೋಗ ಸಾಧನೆಯನ್ನು ಮಾಡ್ತಿರ್ತಾರೆ. ಅದನ್ನು ನೋಡಿರ್ತಕ್ಕಂತಹ ಆ ಒಂದು ಗ್ರಾಮದ ಒಬ್ಬ ಭಕ್ತ ಓಡೋಡಿ ಊರಲ್ಲಿ ಬರ್ತಾನೆ. ಬಂದು, ಇಲ್ಲ, ಸಾಯಿಬಾಬಾರ ಕೈ ಕಾಲನ್ನು ಯಾರೋ ಮುರಿದು ಬಿಟ್ಟಿದ್ದಾರೆ, ಅವರ ಕೈ ಕಾಲುಗಳು ಬೇರೆ ಆಗಿದ್ದಾವೆ, ದೇಹನೇ ಬೇರೆ ಆಗಿದೆ, ದೊಡ್ಡ ಅನರ್ಥವಾಗಿದೆ ಅಂಥೇಳಿ ಎಲ್ಲರಿಗೆ ಬಂದು ಹೇಳಿದಾಗ ಎಲ್ಲ ಜನ ಓಡೋಡಿ ಹೋಗ್ತಾರೆ. ಹೋಗಿ ಅಲ್ಲಿ ಮಾತಾಡಿಸ್ಬೇಕು, ಅದನ್ನು ನೋಡಬೇಕನ್ನೋ ಅಷ್ಟೊತ್ತಿಗೆ ಅವರು ಮತ್ತೆ ಎಲ್ಲ ಮರುಜೋಡಣೆಯನ್ನು ಮಾಡಿಕೊಂಡು ಒಂದು ಬೇವಿನ ವೃಕ್ಷದ ಕೆಳಗಡೆ ಜಪವನ್ನು ಮಾಡ್ತಾ ಕೂತಿರ್ತಾರೆ. ಆಶ್ಚರ್ಯ, ನಾನು ನೋಡಿದ್ದು ಸುಳ್ಳು ಸತ್ಯನೋ ಅಂತ ಅಂದ್ಕೊಂಡು ಆಶ್ಚರ್ಯ ಪಡ್ತಾನೆ. ಅದೇ ಥರನಾಗಿ ಪರೀಕ್ಷೆ ಮಾಡಬೇಕಂತೇಳಿ ಮತ್ತೆ ಮರು ದಿವಸ ಅವರು ಸ್ನಾನ ಮಾಡೋ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಹೊರಗಡೆ ನಿಂತ್ಕೊತಾನೆ. ದೂರ ನಿಂತ್ಕೊಂಡು ಕದ್ದು ಅವರು ಮಾಡ್ತಕ್ಕಂಥ ಯೋಗ ಸಾಧನೆ ನೋಡ್ತಿರ್ತಾನೆ. ಅವರು ಸುಮಾರು ಈಗಿನ ಬಹಳಷ್ಟು ಯೋಗ ಸಾಧಕರು ಬಟ್ಟೆಯನ್ನು ದೇಹದೊಳಗಡೆ ಪ್ರವೇಶ ಮಾಡಿ ಕರಳು ಶುದ್ಧಿಯನ್ನು ಮಾಡ್ಕೊಳ್ತಾರೆ. ಅದೇ ಥರದ ಯೋಗ ಸಾಧನೆಯನ್ನು ಸಾಯಿನಾಥರ 6ನೇ ದಿನದಲ್ಲೇ ಮಾಡ್ತಿರ್ತಾರೆ. ಆಶ್ಚರ್ಯ ಅನ್ನಿಸ್ತದೆ, ಈ ಬಟ್ಟೆ ನುಂಗ್ತಾ ಇದ್ದಾರಲ್ಲ, ನುಂಗೇನು ಮಾಡ್ತಾರೆ ಇವರು ಅಂತ ಹೇಳಿದಾಗ ಸ್ವಲ್ಪ ಸಮಯದ ನಂತರ ಮತ್ತೆ ಆ ಬಟ್ಟೆಯನ್ನು ಹೊರ ತೆಗೆದು ಅವರು ತಮ್ಮ ಕರಳುಗಳನ್ನು, ದೇಹವನ್ನು ಶುದ್ಧಿ ಮಾಡಿಕೊಳ್ತಿರ್ತಾರೆ. ಆ ಸಂದರ್ಭದಲ್ಲಿ ದಿನಂಪ್ರತಿಯಾಗಿ ಕೆಲವು ಸಮಯದಲ್ಲಿ ಅವರ ಅಂಗಾಂಗಗಳನ್ನು ಬೇರ್ಪಡಿಸಿ ಮತ್ತೆ ಮರುಜೋಡಣೆಯನ್ನು ಮಾಡಿಕೊಳ್ತಕ್ಕಂಥ ನೋಡಿದರೆ ಅವನಿಗೆ ಅನ್ನಿಸ್ತದೆ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಪವಾಡ ಪುರುಷ ಅಷ್ಟೇ ಅಲ್ಲ, ಭಗವಂತ ಸ್ವರೂಪ ಇದ್ದಾರೆ. ನಾವು ಸಣ್ಣ ಪುಟ್ಟ ಗಾಯಗಳಾದರೆ ಚೇತರಿಸ್ಕೊಳ್ಳೋದು ಕಷ್ಟ, ತಮ್ಮ ಅಂಗಗಳನ್ನೇ ಬಿಚ್ಚಿ ಜೋಡಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂದರೆ ಇವರ ಜೊತೆಗೆ ನಾವು ಇವರನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ದೊಡ್ಡ ಅಪರಾಧವಾಗ್ತದೆ ಅಂಥೇಳಿ ಬಂದು ಕ್ಷಮಾಪಣೆಯನ್ನು ಕೇಳ್ಕೊಳ್ತಾನೆ. ಅಂದರೆ ಯೋಗವನ್ನು ಅತ್ಯಂತ ವಿಶೇಷವಾಗಿ ಬಂದವರಾಗಿರ್ತಕ್ಕಂಥವ್ರು ಸಾಯಿನಾಥರು. ಹಾಗಾಗಿ ಅವರಲ್ಲಿ ಬಹಳಷ್ಟು ಜನ ಇವತ್ತು ಸಾಯಿಬಾಬಾರಲ್ಲಿ ದರ್ಶನವನ್ನು ಮಾಡುವಾಗ ಬಹಳಷ್ಟು ವಿಚಾರಗಳನ್ನು ಕೇಳ್ಕೊಳ್ತಿರ್ತಾರೆ. ಬಂದು ಕೂತ್ಕೊಂಡು ತಮ್ಮ ದುಃಖಗಳನ್ನು ಹೇಳ್ಕೊಳ್ತಿರ್ತಾರೆ. ಎಷ್ಟೋ ಜನ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಅಳ್ತಿರ್ತಾರೆ. ಯಾಕೆ ಅಂತ ಕೇಳಿದಾಗ ಅವರ ಜೊತೆಗೆ ಏನೋ ಒಂದು ಸಂಪರ್ಕ, ಸಾಯಿನಾಥರ ಒಂದು ವಿಚಾರಗಳು ಸಾಯಿನಾಥರು ಹೇಳಿದಾಗ ಅವರು ಕೊಡ್ತಕ್ಕಂಥ ಉತ್ತರ ಅವರ ಭಕ್ತರ ಮನಸ್ಸಲ್ಲಿ ಮಾತ್ರ ಗೊತ್ತಾಗ್ತದೆ. ಹೀಗೆ ಒಬ್ಬರು ನಮ್ಮ ಉಡುಪಿ ಭಾಗದವರು ಶ್ರೀನಿವಾಸ್ ಅಂಥೇಳಿ, ಅವರು ಧರ್ಮಸ್ಥಳ ಸಂಘದ ಪ್ರಧಾನ ಒಂದು ವ್ಯವಸ್ಥಾಪಕರಾಗಿದ್ದರು. ಅವರ ಮನೆಯವರು ಅವರು ಈ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಒಂದು ಕಾಲಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾಯಿದ್ರು. ನಾನು ಸ್ವಲ್ಪ ಸಮಯ ನೋಡಿದೆ, 1-2 ಪ್ರದಕ್ಷಿಣೆ ಆಯಿತು. ಬಹಳ ನಿತ್ರಾಣವಾಗಿದ್ದರು, ಕಣ್ಣಲ್ಲಿ ನೀರು ಬರ್ತಾ ಇದ್ವು. ಆ ತಾಯಿಗೆ ಹೇಳಿದೆ, ಅವರ ಯಜಮಾನರಿಗೆ ಸ್ವಲ್ಪ ನೀರು ತಂದು ಕೊಡ್ರಿ ಅವರಿಗೆ ಅಂತ ಹೇಳಿದೆ. ಅವರಿಲ್ಲ, ಬೇಡ ಅಂತ ಸೊನ್ನೆ ಮಾಡಿಕೊಂಡು ಮತ್ತೆ ಈ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ದರ್ಶನವನ್ನು ಮಾಡಿಕೊಂಡು ಮನೆಗೆ ಹೊರಡ್ರು. ಅದಾದ ನಂತರದಲ್ಲಿ ಪ್ರತಿ ಗುರುವಾರನೂ ಸಹಿತ ಆ ತಾಯಿ ಮತ್ತು ಅವರು ದಂಪತಿ ಸಮೇತರಾಗಿ ಸಾಯಿ ಮಂದಿರಕ್ಕೆ ಬರ್ತಾಯಿದ್ರು. ಪ್ರತಿ ವಾರ ಮಾತಾಡಿಸ್ತಿದ್ರು, ಹೋಗ್ತಿದ್ರು. ನನಗೇನೂ ಉತ್ತರವನ್ನು ಹೇಳಿರಲಿಲ್ಲ ಅಥವಾ ಏನೋ ವಿಷಯವನ್ನು ನಮಗೆ ತಿಳಿಸಿರಲಿಲ್ಲ. ಒಂದು 6 ತಿಂಗಳು 8 ತಿಂಗಳು ಆದ ನಂತರದಲ್ಲಿ ಆ ತಾಯಿ ಬರಲಿಲ್ಲ. ಯಜಮಾನ ಮಾತ್ರ, ಶ್ರೀನಿವಾಸನವರು ಮಾತ್ರ ಬರ್ತಾಯಿದ್ರು. ಅವರು ಬಂದಾಗ ಅವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಮನೆಯವರು ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಸ್ವಲ್ಪ ಕಣ್ಣಲ್ಲಿ ನೀರುಗಳು ಬಂದವು ಅವರಿಗೆ. ನಾನು ಅಂದ್ಕೊಂಡೆ ಏನೋ ತೊಂದರೆ ಆಗಿದೆ ಅಂಥೇಳಿ. ಆವಾಗ ಅವರು ಖುಷಿ ವಿಚಾರವನ್ನು ಹೇಳಿದರು, ನನಗೆ 8 ವರ್ಷ ಆಗಿತ್ತು ಮದುವೆ ಗುರುಗಳೇ, ಸಂತಾನ ಫಲ ಸಿಕ್ಕಿರಲಿಲ್ಲ, ಮಕ್ಕಳಾಗಿರಲಿಲ್ಲ. ಆದರೆ ನಾವೇನು ಪ್ರದಕ್ಷಿಣೆ ಮಾಡ್ತಾಯಿದ್ವಿ, ಆ ಸಂಕಲ್ಪದಲ್ಲಿ ಪ್ರದಕ್ಷಿಣೆ ಮಾಡ್ತಾಯಿದ್ವಿ. ನೀವು ಅವತ್ತು ನಮ್ಮನ್ನು ಕೇಳಿದ್ರಿ, ನಿಮ್ಮ ಮನೆಯವರಿಗೆ ಕುಡಿಲಿಕ್ಕೆ ನೀರು ಕೊಡ್ರಿ ಅಂಥೇಳಿ ಹೇಳಿದ್ರಿ. ಅದು ಇವತ್ತು ನೆನಪಿದೆ ನನಗೆ. ಅದಾಗಿ ಕೇವಲ 8 ತಿಂಗಳ ಅವಧಿ ಆಗಿದೆ. ಈಗ ನಮ್ಮ ಮನೆಯವರು 3 ತಿಂಗಳ ಗರ್ಭಿಣಿ ಇದ್ದಾರೆ. ಹಾಗಾಗಿ ಅವರಿಗೆ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ, ಊರಲ್ಲಿ ತವರು ಮನೆಯಲ್ಲಿದ್ದಾರೆ. ನಾನು ಮಾತ್ರ ಬರ್ತಾ ಇದ್ದೀನಿ. ಸಾಯಿನಾಥರು ನಮಗೆ ವರಪ್ರಸಾದವನ್ನು ನೀಡಿದ್ದಾರೆ ಅಂಥೇಳಿ
ಹೇಳಿದರು. ನಂತರದಲ್ಲಿ ಗಂಡು ಪುತ್ರ ಸಂತಾನ ಫಲಪ್ರಾಪ್ತಿಯಾಗಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ನೂರಾರು ಪವಾಡಗಳು ಸಾಯಿನಾಥರು ನಡೆಸ್ಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ನಾವು ಒಂದೊಂದೇ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟು ಪವಾಡಗಳಿದ್ದಾವೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮಹಾನ್ ಪವಾಡ ಪುರುಷರು, ತಪಸ್ವಿಗಳಾಗಿರ್ತಕ್ಕಂಥವರು ಸಾಯಿನಾಥರು. ಸಾಯಿಬಾಬಾರವರು ಶಿರಡಿ ಒಂದು ಕ್ಷೇತ್ರದಲ್ಲಿದ್ದಾಗ ಒಂದು ವ್ಯಾಘ್ರ ಅಂದರೆ ಹುಲಿ ಆ ಒಂದು ಪ್ರದೇಶವನ್ನು ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿರ್ತಕ್ಕಂಥ ಹುಲಿ ಭಾಳಷ್ಟು ಜನರಿಗೆ ಗಾಬರಿ ಆಗ್ತದೆ. ಎಲ್ಲರೂ ಓಡೋಡಿ ಕದ ಹಾಕ್ಕೊಂಡು ಓಡೋಡಿ ಹೋಗ್ತಿರ್ತಾರೆ. ಸಾಯಿನಾಥರು ಎದುರುಗಡೆ ನಡ್ಕೊಂಡು ಬರ್ತಿರ್ತಾರೆ. ಆ ಕ್ಷೇತ್ರದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹುಲಿ ವ್ಯಾಘ್ರ ಬಂದಿದೆ, ನಿನ್ನ ಪ್ರಾಣ ಕಳ್ಕೊಳ್ತೀಯ, ಬೇಗ ಒಳಗೆ ಬಾ ಅಂದಾಗ, ಇಲ್ಲ ನಾನು ಮಾತಾಡಿಸ್ಬೇಕಾಗಿದೆ ಅಂತೇಳಿ ಹೋಗ್ತಾರೆ. ಹೋಗಿ ಸಾಯಿಬಾಬಾವರು ಆ ವ್ಯಾಘ್ರವನ್ನು, ಹುಲಿಯನ್ನು ಕರೆದು ಅದಕ್ಕೆ ತಲೆ ಸವರಿ ಕಿವಿಯಲ್ಲಿ ಒಂದು ಮಾತು ಹೇಳ್ತಾರೆ, ಇದು ನನ್ನ ಕ್ಷೇತ್ರ ಇದೆ, ಎಲ್ಲಿ ನಾನು ನೆಲೆಸ್ತೇನೆ ಅಲ್ಲಿ ಯಾವ ವ್ಯಾಘ್ರಗಳು, ಯಾವ ದುಷ್ಟ ಪ್ರಾಣಿಗಳಿಂದ, ಯಾವ ದುಷ್ಟ ವ್ಯವಸ್ಥೆಗಳಿಂದ ನಮ್ಮ ಭಕ್ತರಿಗೆ ಘಾಸಿಯಾಗಬಾರದು, ನೀನು ನಿನ್ನ ಮರಳಿ ಕಾಡಿಗೆ ಹೋಗು ಅಂಥೇಳಿ ಹೇಳಿದಾಗ ಅದನ್ನು ನಮಸ್ಕಾರವನ್ನು ಮಾಡಿ ಆ ವ್ಯಾಘ್ರ ಮರಳಿ ಕಾಡಿಗೆ ಹೋಗ್ತಕ್ಕಂಥದ್ದು ಸಹಿತ ನಾವು ನೋಡ್ತೀವಿ. ಹೀಗೆ ಬಹಳಷ್ಟು ವಿಚಾರಗಳನ್ನು ಸಾಯಿನಾಥನಿಂದ ನಾವು ತಗೊಳ್ಳಿಕ್ಕೆ ಸಾಧ್ಯ. ಸದ್ಗುರು ಸಾಯಿನಾಥರು ಇಲ್ಲಿ ನೆಲೆಸಲಿಕ್ಕೂ ಸಹಿತ ಅವರು ಕೊಟ್ಟಿರ್ತಕ್ಕಂಥ ಅಪ್ಪಣೆನೇ ಕಾರಣ. ಹಾಗಾಗಿ ಅವರು ಏನನ್ನು ಮಾಡಬೇಕು ಅಂತ ಹೇಳಿದರು ಅದನ್ನು ನಾವು ಮಾಡ್ತಾ ಇದ್ದೀವಿ. ಬಿಟ್ಟರೆ ಸಾಯಿಬಾಬಾರ ಒಂದು ಪವಾಡಗಳು ಹೇಗಿರ್ತವೆ ಅಂದರೆ, ಗುರುಪೂರ್ಣಿಮೆ ಕಾರ್ಯಕ್ರಮಗಳಾಗಿರ್ಬೋದು, ವಾರ್ಷಿಕೋತ್ಸವ ಆಗಿರ್ಬೋದು, ಮಂದಿರ ನಿರ್ಮಾಣಗಳಾಗಿರ್ಬೋದು, ಯಾರೇ ಎಲ್ಲೇ ಮಾಡಿದ್ರೂ ಯಾವುದು ನಿಲ್ತಕ್ಕಂಥದ್ದಿಲ್ಲ. ಅದು ನಿರಂತರವಾಗಿ ನಡೀತದೆ, ಅದು ಶೀಘ್ರವಾಗಿ ಮುಗೀತದೆ. ಯಾವುದೇ ಮಂದಿರಗಳು, ದೇವಸ್ಥಾನ ಮಾಡಬೇಕಂದ್ರೆ 4-10 ವರ್ಷ ಶ್ರಮ ವಹಿಸಿ ಆಗೋದೇ ಇಲ್ಲ. ಕೆಲವು ಹಾಗೆ ನಿಂತು ಬಿಡ್ತವೆ. ಆದರೆ ಸಾಯಿನಾಥರ ಮಂದಿರ ಕಟ್ಟಬೇಕಂತ ಯಾರಾದರೂ ಮುಂದೆ ಹೋದರೆ, ಯಾವ್ದಾದ್ರು ಭಕ್ತರು ಮಾಡಬೇಕಂತಿದ್ರೆ ಅದು ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ ಸಂಪನ್ನಗೊಳ್ಳುತ್ತದೆ. ಅದಕ್ಕೆ ಸಾಯಿನಾಥರಲ್ಲಿ ಬಂದರು ಅಂದರೆ ಸಾಕು, ತಮ್ಮಿಂದ ತಾವೇ ತಮ್ಮ ಕಾರ್ಯವನ್ನು ಮಾಡಿಸ್ಕೊಳ್ತಾರೆ ಅಂತಕ್ಕಂಥದ್ದು ಈ ಒಂದು ಮಂದಿರನೇ ಅದಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಎಲ್ಲ ಭಕ್ತರಿಗೆ ಸಹಿತ ಸಾಯಿನಾಥರ ದರ್ಶನ ಆಶೀರ್ವಾದವನ್ನು ನೀಡ್ತಕ್ಕಂಥವ್ರು. ನಾವೆಲ್ಲ ಅಂತಹ ಸಾಯಿನಾಥರ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರವಾಗಿ ಪ್ರತಿ ಗುರುವಾರ ವ್ರತಾಚರಣೆಗಳನ್ನು ಮಾಡ್ತಕ್ಕಂಥದ್ದು, ಬೆಳಗ್ಗೆ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು, ಸಾಯಿರಾಮ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ದಿನನಿತ್ಯದ ರೂಢಿ ಆಗ್ತಕ್ಕಂಥದ್ದು. ಭಗವಂತ ಎಲ್ಲೋ ಒಂದು ಸ್ವರೂಪದಲ್ಲಿ ಕಲಿಯುಗದಲ್ಲಿ ಅವತರಿಸ್ತಾನೆ. ಹಾಗೆ ಒಂದೊಂದು ಸಮಯದಲ್ಲಿ 1902ನೇ ಇಸ್ವಿ ಒಳಗಡೆ ನಾವು ಸಾಯಿನಾಥರನ್ನು ನೋಡ್ತೀವಿ. ಹಾಗೆ ಒಂದೊಂದು ವ್ಯವಸ್ಥೆಯಲ್ಲಿ ಈ ಕಲಿಯುಗದಲ್ಲಿ ಆ ಭಗವಂತ ಶಿವಸ್ವರೂಪದಲ್ಲಾಗಲಿ, ವಿಷ್ಣುವಿನ ಸ್ವರೂಪದಲ್ಲಾಗಲಿ, ಹನುಮನ ಸ್ವರೂಪದಲ್ಲಾಗಲಿ ಇರ್ತಕ್ಕಂಥವನು ಸಾಯಿನಾಥರ ಸ್ವರೂಪದಲ್ಲಿ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಅವತರಿಸಿ ಬಂದಿರತಕ್ಕಂಥವರಿಗೆ ಸಾಯಿನಾಥರು ಅಂತೇಳಿ ಕರಿತೀವಿ. ಅಂತಹ ಸಾಯಿಬಾಬಾರವರು ವಿಶೇಷವಾಗಿ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ಕೊಟ್ಟು ಅವರ ಕಷ್ಟ ಕಾರ್ಪಣ್ಯವನ್ನು ಅವರೇ ಸ್ವೀಕರಿಸಿ ಆ ನೋವನ್ನು ತಾವುಂಡು ಭಕ್ತರಿಗೆ ಖುಷಿ ಕೊಡ್ತಕ್ಕಂತಹ ಶಕ್ತಿ ಅದು ಸದ್ಗುರು ಸಾಯಿನಾಥರು ಅಂತಕ್ಕಂಥದ್ದು. ಅಂತಹ ಸಾಯಿನಾಥರ ಆಶ್ರಮದಲ್ಲಿ ನಾವೆಲ್ಲ ಕೂತಿದ್ದೀವಿ. ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಮಕ್ಕಳಿಗೆ ವೈದಿಕ ಪಾಠಶಾಲೆಯನ್ನು ಸಹಿತ ತೆರೆದಿರ್ತಕ್ಕಂಥದ್ದು. ಸುಮಾರು ಪ್ರತಿ ವರ್ಷ 8-10 ಜನ ವಿದ್ಯಾರ್ಥಿಗಳಿಗೆ ವೈದಿಕ ಮತ್ತು ಜ್ಯೋತಿಷ್ಯ ಮತ್ತು ವಿಶೇಷವಾಗಿ ಸಂಸ್ಕೃತ ಅಧ್ಯಯನವನ್ನು ಮಾಡಿ ಅವರ ಬಾಳಲ್ಲಿ ಸದ್ಗುರು ಸಾಯಿನಾಥರ ಅನುಗ್ರಹದಿಂದ ಉತ್ತರೋತ್ತರವಾಗಿ ತಮ್ಮ ಜೀವನದಲ್ಲಿ ಅವರು ಭಕ್ತರಿಗೆ ಉಪದೇಶವನ್ನು ಮಾಡಿ ಭಕ್ತರಿಗೆ ಒಂದು ಉದ್ಧಾರವನ್ನು ಮಾಡ್ತಕ್ಕಂಥದ್ದು ಮತ್ತು ಧರ್ಮವನ್ನು ರಕ್ಷಣೆಯನ್ನು ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ಅದು ಸಹ ಪ್ರಾರಂಭವಾಗಿ 3 ವರ್ಷಗಳಾಗಿದೆ. ಒಟ್ಟಾರೆ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಯಾರೆಲ್ಲ ಆಗಮಿಸ್ತಾರೆ ಅವರಿಗೆ ಒಂದಿಲ್ಲ ಒಂದು ಪವಾಡಗಳಾಗಿದ್ದಾವೆ. ಅವರು ಈ ಒಂದು ಅಕ್ಯಾಲೂರಿನೊಳಗೆ ಆಗಿರ್ತಕ್ಕಂತಹ ಪವಾಡಗಳು ಹೇಳಿದರೆ ನಮಗೆ 10-15 ದಿವಸಗಳು ಸಾಲೋದಿಲ್ಲ, ಅಷ್ಟೊಂದು ಪವಾಡಗಳು ನಮ್ಮಲ್ಲಿದ್ದಾವೆ. ಅಂತಹ ವಿಶೇಷವಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಮಧ್ಯಾಹ್ನ ತಾಯಿಯರೊಬ್ಬರು ಬಂದಿರೋ ಸಂತಾನ ಫಲ ಪಡೆದಿರ್ತಕ್ಕಂಥವ್ರು ನಾವು ಮೈಕಲ್ಲಿ ಹೇಳ್ತಾ ಇದ್ವಿ. ಅವರು ರೇವತಿ ಅಂತಕ್ಕಂಥವ್ರು, ಅವರ ಯಜಮಾನರು ಚಂದ್ರು ಅಂತೇಳಿ ಹಾನಗಲ್ ತಾಲೂಕಿನ ಮಲಗುಂದ ಗ್ರಾಮದವರು. ಮದುವೆಯಾಗಿ 5-6 ವರ್ಷ ಆಗಿತ್ತು, ಸಂತಾನ ಫಲ ಆಗಿರಲಿಲ್ಲ ಅಂಥೇಳಿ. ಆದರೆ 2 ಸರಿ ಅವರಿಗೆ ತೊಂದರೆಗಳಾಗಿದ್ದು ಅಂತಕ್ಕಂಥದ್ದು. ಅವೆಲ್ಲರ ನಂತರದಲ್ಲಿ ಒಂದು ಕನ್ಯಾರತ್ನ ಜನನವಾಗಿ 8 ತಿಂಗಳು 10 ತಿಂಗಳ ಕನ್ಯಾರತ್ನವನ್ನು ಇವತ್ತು ಕರ್ಕೊಂಡು ಬಂದು ಸಾಯಿನಾಥರ ದರ್ಶನವನ್ನು ಮಾಡಿಸ್ಕೊಂಡು ಅವರ ಆಶೀರ್ವಾದವನ್ನು ಮಾಡಿಸ್ಕೊಂಡು ತೆರಳಿರ್ತಕ್ಕಂಥದ್ದು. ಇದು ಪ್ರತಿ ಗುರುವಾರನೂ ಅಂತಹ 2-3 ಮಕ್ಕಳನ್ನು ಕರ್ಕೊಂಬರೋದು ನೋಡಿದರೆ ಬಾಬಾರು ಎಷ್ಟು ಶೀಘ್ರವಾಗಿ ಎಂತೆಂಥ ಸಂತಾನ ದೋಷಗಳನ್ನು ನಿವಾರಣೆಯನ್ನು ಮಾಡಿ ವಂಶಾಭಿವೃದ್ಧಿಗೆ ಫಲಗಳನ್ನು ಕೊಡ್ತಕ್ಕಂಥದ್ದಾಗಲಿ, ಬೋರ್ಗಳಲ್ಲಿ ನೀರು ಕೊಡ್ತಕ್ಕಂಥದ್ದಾಗಲಿ, ಅನಾರೋಗ್ಯ ಪೀಡೆ ನಿವಾರಣೆ ಮಾಡ್ತಕ್ಕಂಥ
ಕೊಡ್ತಕ್ಕಂಥದ್ದಾಗಲಿ, ಆರೋಗ್ಯ ಕೊಡ್ತಕ್ಕಂಥದ್ದಾಗಲಿ, ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದಾಗಲಿ, ಹಲವಾರು ಬಡವರಿಗೆ ಶಕ್ತಿಯನ್ನು ಕೊಡ್ತಕ್ಕಂತಹ ಕಾರ್ಯಗಳು ಸಹಿತ ಆಗಿರ್ತಕ್ಕಂಥವು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ವಿಚಾರ ಇಷ್ಟೇ, ತಾವೆಲ್ಲ ಸಾಯಿನಾಥರ ಸ್ಮರಣೆಯನ್ನು ಮಾಡಿರಿ. ಯಾರೆಲ್ಲ ಸಂಪೂರ್ಣವಾಗಿ ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಸದ್ಗುರು ಸಾಯಿನಾಥರನ್ನು ನಂಬಿ ಅವರಲ್ಲಿ ಮೊರೆ ಹೋಗ್ತೀರಿ, ಅವರಿಗೆಲ್ಲೂ ಸಹಿತ ಸೋಲಾಗೋದಿಲ್ಲ, ಅವರಿಗೆಲ್ಲೂ ಸಹಿತ ಕಷ್ಟ ಅನ್ನೋದು ಬರೋದಿಲ್ಲ. ಎಲ್ಲ ಕಷ್ಟಕ್ಕೂ ಉತ್ತರ ಯಾರಂದರೆ ಅವರ ಸಾಯಿಬಾಬಾ ಅವರು. ಅವರೇ ಆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾರೆ, ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ, ಎಲ್ಲ ಶಕ್ತಿಯಾಗಿ ನಮ್ಮೆಲ್ಲರ ಜೊತೆಗಿರ್ತಾರೆ. ಎಲ್ಲಿ ಓ ಬಾಬಾ ಅಂತ ಕರಿತೀವಿ ಅಲ್ಲಿ ಬಂದು ನಿಂತು ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಕೆಲಸವನ್ನು ಸದ್ಗುರು ಸಾಯಿನಾಥರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಪಡಿಸಿ ಇವತ್ತಿನ ವಿಚಾರವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೀವಿ. ಓಂ ಸಾಯಿರಾಮ್.